ನಿಮ್ಮ ಹತ್ರ ಜಗತ್ತಿನ ದ ಮೋಸ್ಟ್ ಪವರ್ಫುಲ್ ವೆಪನ್ ಇದೆ. ಬರೀ ನಿಮ್ಮ ಹತ್ರ ಅಷ್ಟೇ ಅಲ್ಲ, ಎಲ್ಲರ ಹತ್ರನೂ ಕೂಡ ಇದೆ. ಆದರೆ ಬಹಳಷ್ಟು ಜನರಿಗೆ ಈ ವೆಪನನ್ನು ಹೇಗೆ ಸರಿಯಾಗಿ ಬಳಕೆ ಮಾಡೋದು ಅನ್ನೋದು ಗೊತ್ತಿಲ್ಲ. ಆ ಮೋಸ್ಟ್ ಪವರ್ಫುಲ್ ವೆಪನ್ ಯಾವುದಪ್ಪ ಅಂತಂದರೆ ನಿಮ್ಮ ಮೈಂಡ್. ಹೌದು ಗೆಳೆಯರೇ, ನಿಮ್ಮ ಈ ಮೈಂಡ್ ಇದೆಯಲ್ಲ, ಇದು ಮೋಸ್ಟ್ ಪವರ್ಫುಲ್ ವೆಪನ್ ಆಗಿದೆ. ನಿಮಗೇನಾದರೂ ನಿಮ್ಮ ಈ ಮೈಂಡ್ ಹೇಗೆ ಫಂಕ್ಷನ್ ಮಾಡುತ್ತೆ, ಹೇಗೆ ನಿಮ್ಮ ಮೈಂಡನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಸರಿಯಾಗಿ ಹೇಗೆ ಇದನ್ನು ಯೂಸ್ ಮಾಡಿಕೊಳ್ಳೋದು, ಹೇಗೆ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದು ಅನ್ನೋದರ ಬಗ್ಗೆ ಸರಿಯಾದ ನಾಲೆಜ್ ಇತ್ತಪ್ಪ ಅಂತಂದರೆ ನೀವು ನಿಮ್ಮ ಲೈಫಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡಬಹುದು. ನೀವೇನಾದರೂ ನಿಮ್ಮ ಮೈಂಡ್ನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕಪ್ಪ ಅಂತಂದರೆ ನೀವು ಕಂಪಲ್ಸರಿಯಾಗಿ ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡಬೇಕಾಗತ್ತೆ. ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಗ್ರೋ ಆಗಬೇಕಂದ್ರೂ ಕೂಡ, ಪ್ರೊಫೆಷ್ನಲ್ ಲೈಫಲ್ಲಿ ಗ್ರೋ ಆಗಬೇಕಂದ್ರೂ ಕೂಡ, ನಿಮ್ಮ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ಗಳನ್ನು ಮ್ಯಾನೇಜ್ ಮಾಡಬೇಕಂದ್ರೂ ಕೂಡ ನಿಮ್ಮ ಮೈಂಡಿನ ಸಾಥ್ ನಿಮಗೆ ಬೇಕೇ ಆಗುತ್ತೆ. ನಿಮ್ಮ ಮೈಂಡ್ ನಿಮಗೆ ಸಾಥ್ ಕೊಡದಿದ್ದರೆ ನೀವು ನಿಮ್ಮ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡಲೇಬೇಕು. ಬಟ್ ಒಂದು ದುರಾದೃಷ್ಟ ಅಂದರೆ ಏನಪ್ಪ ಅಂತಂದರೆ, ಬಹಳಷ್ಟು ಜನ ಈ ಹ್ಯೂಮನ್ ಸೈಕಾಲಜಿಯನ್ನು ಇಗ್ನೋರ್ ಮಾಡಿಬಿಟ್ಟಿದ್ದಾರೆ. ನೀವು ಸ್ಕೂಲು ಕಾಲೇಜಲ್ಲಿರುವಾಗ ಈ ಹ್ಯೂಮನ್ ಸೈಕಾಲಜಿಯನ್ನು ಎಕ್ಸಾಮಿಗೆ ಬರುತ್ತಾ ಅಂಥೇಳಿ ಇದನ್ನು ಇಗ್ನೋರ್ ಮಾಡಿಬಿಡ್ತೀರ. ಮುಂದೆ ಜಾಬು ಬಿಸ್ನೆಸ್ ಮಾಡುವಾಗ ಈ ಹ್ಯೂಮನ್ ಸೈಕಾಲಜಿ ಕಲ್ತ್ರೆ ನಮಗೆ ದುಡ್ಡು ಬರೋದಿದೆನಾ ಅಂಥೇಳಿ ಇಗ್ನೋರ್ ಮಾಡಿಬಿಡ್ತೀರ. ಬಟ್ ನಿಮ್ಮ ಕಂಪ್ಲೀಟ್ ಲೈಫ್ ಇದೆಯಲ್ಲ, ಈ ಹ್ಯೂಮನ್ ಸೈಕಾಲಜಿಯ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕಾಗಿ ನೀವು ಇದನ್ನು ಕಲೀಲೇಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾಕೆ ನೀವು ಹ್ಯೂಮನ್ ಸೈಕಾಲಜಿಯನ್ನು ಕಲೀಲೇಬೇಕು ಅನ್ನೋದಕ್ಕೆ ಸಮರ್ಪಕವಾದ ಕಾರಣಗಳನ್ನು ಕೊಡುವೆ. ಮತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಹ್ಯೂಮನ್ ಸೈಕಾಲಜಿ ಮೇಲಿರುವ ಬೆಸ್ಟ್ ಬುಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುವೆ. ಅದಕ್ಕಾಗಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ನೋಡಿ. ಯಾಕೆ ನೀವು ಹ್ಯೂಮನ್ ಸೈಕಾಲಜಿಯನ್ನು ಕಲಿಬೇಕು ಅನ್ನೋದಕ್ಕೆ ಕಾರಣಗಳು ಇಂತಿವೆ. ರೀಸನ್ ನಂಬರ್ 1, ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಬೆಟರ್. ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡೋದ್ರಿಂದ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ತೀರಾ. ನಿಮ್ಮ ನೀಡ್ಸ್ಗಳ ಬಗ್ಗೆ, ಥಾಟ್ಸ್ಗಳ ಬಗ್ಗೆ, ಎಮೋಷನ್ಗಳ ಬಗ್ಗೆ, ಆ್ಯಕ್ಷನ್ಸ್ಗಳ ಬಗ್ಗೆ, ಬಿಹೇವಿಯರ್ಗಳ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗತ್ತೆ. ನೀವು ಸೆಲ್ಫ್ ಅವೇರ್ ಆಗಿಬಿಡ್ತೀರ. ನಿಮಗೇನು ಬೇಕು, ನೀವು ನಿಮ್ಮ ಲೈಫಲ್ಲಿ ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಎಲ್ಲಿ ಮಿಸ್ಟೇಕ್ ಆಗತ್ತೆ ಅನ್ನೋದರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗತ್ತೆ. ಯಾವಾಗ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ತೀರೋ ಆವಾಗ ನೀವು ನಿಮ್ಮನ್ನು ಇಂಪ್ರೂವ್ ಮಾಡಿಕೊಳ್ಬೋದು. ಉದಾಹರಣೆಗಾಗಿ ನಿಮಗೇನಾದರೂ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕೆ ಭಯ ಆಗತ್ತಪ್ಪ ಅಂತಂದರೆ, ನಿಮ್ಮಲ್ಲಿ ಸ್ಟೇಜ್ ಫಿಯರ್ ಇತ್ತಪ್ಪ ಅಂತಂದರೆ, ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಯಾಕೆ ನಾನು ಇಲ್ಲಿ ಮೊಬೈಲಲ್ಲಿ ಮಾತಾಡುವಾಗ, ಮನೆಯಲ್ಲಿ ಕುತ್ಕೊಂಡು ಮಾತಾಡುವಾಗ ನನಗೆ ಭಯ ಆಗಲ್ಲ, ಆದರೆ ಸ್ಟೇಜ್ ಮೇಲೆ ಹೋದಾಗ ಭಯ ಯಾಕಾಗತ್ತೆ ಅನ್ನೋದು ನಿಮಗೆ ಗೊತ್ತಾದರೆ ನೀವು ಸ್ಟೇಜ್ ಫಿಯರನ್ನು ಖತಮ್ ಮಾಡಿಬಿಟ್ಟು ಪಬ್ಲಿಕ್ ಸ್ಪೀಕಿಂಗಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಯಾವಾಗ ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರೋ, ನಿಮ್ಮ ಮೈಂಡನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರೋ ಆವಾಗ ನೀವು ಕಾನ್ಫಿಡೆಂಟ್ ಆಗ್ತೀರಾ. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಗಳು ಕೂಡ ಡೆವಲಪ್ ಆಗ್ತವೆ. ಈ ರೀತಿ ನೀವು ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಯಾವಾಗ ನೀವು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ತೀರೋ ಆವಾಗ ನಿಮಗೆ ಬೇರೆಯವರನ್ನು ಕೂಡ ಈಸಿಯಾಗಿ ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಬರುತ್ತೆ. ಸೊ ಈ ಕೆಪಾಸಿಟಿ ಬತ್ತಪ್ಪ ಅಂತಂದರೆ ನೀವು ಜನರ ಮನಸ್ಸನ್ನು ಕೂಡ ಗೆಲ್ಬೋದು, ನಿಮ್ಮ ಬಿಸ್ನೆಸ್ಸನ್ನು ಕೂಡ ಗ್ರೋ ಮಾಡ್ಬೋದು. ಈ ರೀತಿ ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡೋದ್ರಿಂದ ಓವರಾಲ್ ಇಂಪ್ರೂವ್ ಆಗ್ಬೋದು. ರೀಸನ್ ನಂಬರ್ 2, ಟು ಡೆವಲಪ್ ಎಮೋಷ್ನಲ್ ಇಂಟೆಲಿಜೆನ್ಸ್. ನಾವೆಲ್ಲರೂ ಕೂಡ ಮನುಷ್ಯ ಪ್ರಾಣಿಗಳಾಗಿದ್ದೇವೆ. ನಮ್ಮಲ್ಲಿ ಬಹಳಷ್ಟು ಎಮೋಷನ್ಸ್ಗಳಿವೆ. ಆದರೆ ನಮಗೆ ಈ ನಮ್ಮ ಎಮೋಷನ್ಸ್ಗಳನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಸರಿಯಾಗಿ ಇವುಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಬರಲ್ಲ, ಮತ್ತು ನಮ್ಮ ಭಾವನೆಗಳನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕೂ ಕೂಡ ಬರಲ್ಲ. ಅದಕ್ಕಾಗಿಯೇ ನಾವು ನಮ್ಮ ಜೀವನವನ್ನು ಹಳ್ಳ ಹಿಡಿಸ್ಕೊಂಡು ಬಿಡ್ತೀವಿ. ನಮಗೆ ಗೊತ್ತೇ ಆಗಲ್ಲ ನಾವು ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಯಾಕೆ ದುಃಖ ಆಗ್ತಾ ಇದೆ, ಯಾಕೆ ನಾವು ಅನಾವಶ್ಯಕವಾಗಿ ಕೊರಗ್ತಾ ಇದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ. ನಮ್ಮಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಇರಲ್ಲ. ಅದಕ್ಕಾಗಿಯೇ ನಾವು ಈ ಥರ ಒಡೆದೋಗ್ಬಿಡ್ತೀವಿ, ಒಳಗಿನಿಂದ ಖಿನ್ನರಾಗ್ತೀವಿ, ಡಿಪ್ರೆಷನ್ಗೆ ಒಳಗಾಗ್ತೀವಿ. ಆದರೆ ಯಾವಾಗ ನಮಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಬರುತ್ತೋ ಆವಾಗ ನಾವು ನಮ್ಮ ಭಾವನೆಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತೀವಿ ಮತ್ತು ನಮ್ಮ ಲೈಫಲ್ಲಿ ಮುಂದೆ ಹೋಗ್ತೀವಿ. ಯಾವಾಗ ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡ್ತೀರೋ ಆವಾಗ ನಿಮ್ಮಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಆಗೇ ಆಗತ್ತೆ.
ನಮ್ಮಲ್ಲಿ ಬಹಳಷ್ಟು ತರನಾದ ಭಾವನೆಗಳಿವೆ. ನಾವೇನಾದರೂ ಈ ಭಾವನೆಗಳನ್ನು ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲಪ್ಪ ಅಂತಂದರೆ ಈ ಭಾವನೆಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತವೆ. ಯಾವಾಗ ನಮ್ಮ ಭಾವನೆಗಳು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತವೇನೋ ಆವಾಗ ನಾವು ಹಾಳಾಗಿಬಿಡ್ತೀವಿ, ನಮ್ಮ ಲೈಫಲ್ಲಿ ಅನ್ಸಕ್ಸಸ್ಫುಲ್ ಆಗಿಬಿಡ್ತೀವಿ, ಹಿಂದುಳಿದು ಬಿಡ್ತೀವಿ. ನಾವು ನಮ್ಮ ಭಾವನೆಗಳಿಗೆ ನಮ್ಮನ್ನು ಕಂಟ್ರೋಲ್ ಮಾಡುವ ಪವರನ್ನು ಕೊಡಬಾರ್ದು. ನಮ್ಮ ಭಾವನೆಗಳು ನಮ್ಮ ಕಂಟ್ರೋಲ್ನಲ್ಲಿರಬೇಕು. ಸಪೋಸ್ ನಾವೇನಾದರೂ ನಮ್ಮ ಭಾವನೆಗಳ ಕಂಟ್ರೋಲ್ನಲ್ಲಿದ್ವಪ್ಪ ಅಂತಂದರೆ ನಾವು ತುಂಬಾ ನಷ್ಟವನ್ನು ಅನುಭವಿಸ್ತೀವಿ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಿಮ್ಮ ಲಾಜಿಕಲ್ ಮೈಂಡ್ ಬೆಳಿಗ್ಗೆ 4 ಗಂಟೆಗೆ ಅಥವಾ 5 ಗಂಟೆಗೆ ಅಲಾರಾಮ್ ಬೆಲ್ ಆದ ತಕ್ಷಣ ನಿಮಗೆ ಹೇಳುತ್ತೆ ಎದ್ದೇಳು ಬೆಳಿಗ್ಗೆ ಆಯ್ತಂತೇಳಿ. ಆದರೆ ನಿಮ್ಮ ಎಮೋಷನ್ಸ್ಗಳು ಏನು ಹೇಳ್ತವೆ, ಮಲಗು, ಇವತ್ತೊಂದು ದಿನ ಮಲಗಿದ್ರೆ ಏನಾಗೋದಿದೆ, ಮಲಗು ಅಂತ ಹೇಳ್ಬಿಡುತ್ತೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ನೀವು ಹಿಂಗೆ ಮಲ್ಕೊಂಡ್ಬಿಡ್ತೀರಾ. ಇಲ್ಲಿ ನಿಮ್ಮ ಲಾಜಿಕಲ್ ಮೈಂಡ್ ಹೇಳ್ತಾ ಇರುತ್ತೆ ಎದ್ದೇಳು ಅಂತ ಹೇಳ್ಬಿಟ್ಟು, ನಿಮ್ಮ ಮೈಂಡ್ ಹೇಳುತ್ತೆ 5 ನಿಮಿಷ ಮಲ್ಕೊಳ್ಳೋಣ ಅಂಥೇಳಿ. ನೀವು 5 ನಿಮಿಷ ಅಂತೇಳಿ ಮಲ್ಕೊಂಡಿರ್ತೀರ, ಎದ್ದು ನೋಡಿದಾಗ ಬೆಳಗ್ಗೆ 9-10 ಗಂಟೆ ಆಗಿರುತ್ತೆ. ಯಾವಾಗ ನಿಮ್ಮ ಎಮೋಷನ್ಸ್ಗಳು ನಿಮ್ಮ ಲಾಜಿಕಲ್ ಮೈಂಡನ್ನು ಓವರ್ ಕ್ರಾಸ್ ಮಾಡ್ತವೇನೋ ಆವಾಗ ಅವು ನಿಮ್ಮ ದಾರಿಯನ್ನು ತಪ್ಪಿಸ್ತವೆ. ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ ಹೆಲ್ತ್ ಈಸ್ ಇಂಪಾರ್ಟೆಂಟ್, ಅದಕ್ಕಾಗಿ ಹೆಲ್ದಿಯಾಗಿ ತಿನ್ನು ಅಂತ ಹೇಳುತ್ತೆ. ಬಟ್ ನೀವು ಎಮೋಷನ್ಸ್ಗಳಿಗೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ರೆ ಸಿಕ್ಕ ಕಚರಾವನ್ನೆಲ್ಲ ತಿಂತೀರಾ, ನಿಮ್ಮ ಹೊಟ್ಟೆಯನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ನಿಮ್ಮ ಲಾಜಿಕಲ್ ಮೈಂಡ್ ಹೇಳ್ತಾ ಇರುತ್ತೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿನ್ನನ್ನು ಓದಿಸ್ತಾ ಇದ್ದಾರೆ, ನಿನಗಾಗಿ ಲಕ್ಷಾಂತರ ಖರ್ಚು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಸರಿಯಾಗಿ ಓದು ಅಂಥೇಳಿ ನಿಮ್ಮ ಮೈಂಡ್ ಹೇಳುತ್ತೆ. ಆದರೆ ನಿಮ್ಮ ಎಮೋಷನ್ಸ್ಗಳೇನು ಹೇಳ್ತವೆ, ರೀಲ್ ನೋಡು, ಟೈಮ್ ಪಾಸ್ ಮಾಡು ಅಂತ ಹೇಳ್ತವೆ. ನೀವು ಒಂದು 5 ನಿಮಿಷ ರೀಲ್ ನೋಡ್ತೀನಿ ಅಂಥೇಳಿ ಹಾಗೆ 2-3 ಗಂಟೆ ರೀಲ್ ನೋಡ್ತಾ ಕುಂತು ಬಿಡ್ತೀರಾ. ನಿಮಗೆ ಗೊತ್ತೇ ಆಗಲ್ಲ, ನೀವು ಇದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ. ಎಜುಕೇಷನನ್ನು ತಗೋ ಅಂತೇಳಿ ನಿಮ್ಮ ಮೈಂಡ್ ಹೇಳಿದರೆ ನೀವು ಎಂಟರ್ಟೈನ್ಮೆಂಟಿನ ಹಿಂದೆ ಬಿದ್ದು ಹಾಳಾಗಿಬಿಡ್ತೀರಾ. ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ ನಿನಗೆ ಮದುವೆ ಆಗಿದೆ, ದೇವರಂತ ಗಂಡ ಇದ್ದಾನೆ, ದೇವತೆಯಂತ ಹೆಂಡತಿ ಇದ್ದಾಳೆ, ಬಂಗಾರದಂಥ ಮಕ್ಕಳುಗಳಿವೆ, ಸರಿಯಾಗಿ ಸಂಸಾರ ಮಾಡಂತೇಳಿ ನಿಮ್ಮ ಲಾಜಿಕಲ್ ಮೈಂಡ್ ಹೇಳ್ತಾ ಇರುತ್ತೆ. ಆದರೆ ನೀವು ಎಮೋಷನ್ನಲ್ಲಿ ತೇಲಿ ಹೋಗಿಬಿಡ್ತೀರಾ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳನ್ನು ಮಾಡ್ತೀರಾ. ಇದು ಸಮಾಜಕ್ಕೆ ಗೊತ್ತಾಗುತ್ತೆ, ನಿಮ್ಮ ಲೈಫ್ ಪಾರ್ಟ್ನರ್ಗೆ ಗೊತ್ತಾಗುತ್ತೆ, ನಿಮ್ಮದು ಡಿವೋರ್ಸ್ ಆಗುತ್ತೆ, ನಿಮ್ಮ ಮನೆ ಮುರಿದು ಹೋಗಿಬಿಡುತ್ತೆ. ನೀವೇ ನಿಮ್ಮ ಕೈಯಾರೆ ನಿಮ್ಮ ಲೈಫನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಾ. ನಿಮ್ಮಲ್ಲಿ ಇಮೋಷ್ನಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗಬೇಕಪ್ಪ ಅಂತಂದರೆ ನೀವು ಹ್ಯೂಮನ್ ಸೈಕಾಲಜಿಯನ್ನು ತಿಳಿದುಕೊಳ್ಳಲೇಬೇಕಾಗತ್ತೆ. ಯಾಕೆ ನಿಮ್ಮ ಭಾವನೆಗಳು ನಿಮ್ಮಿಂದ ಈ ರೀತಿಯಾದ ಕೆಲಸಗಳನ್ನು ಮಾಡ್ತವೆ, ಯಾಕೆ ನೀವು ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗಬೇಕಪ್ಪ ಅಂತಂದರೆ ಸ್ಟಡಿ ಹ್ಯೂಮನ್ ಸೈಕಾಲಜಿ. ನಿಮ್ಮ ಭಾವನೆಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ನಿಮ್ಮ ಟೈಮನ್ನು ಕೂಡ ಮ್ಯಾನೇಜ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು www.roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಇಲ್ಲವೇ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಮೆಂಬರ್ಸ್ಗಳು ನಿಮಗೆ ಸರಿಯಾದ ಗೈಡೆನ್ಸನ್ನು ಕೊಡ್ತಾರೆ. ರೀಸನ್ ನಂಬರ್ 3, ಟು ಮೇಕ್ ಕ್ವಾಲಿಟಿ ರಿಲೇಷನ್ಶಿಪ್ಸ್. ಯಾವಾಗ ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡ್ತಿರೋ ಆವಾಗ ನಿಮಗೆ ಈ ಮನುಷ್ಯ ಪ್ರಾಣಿಗಳ ಮೈಂಡ್ಸೆಟ್ನ ಬಗ್ಗೆ ಸರಿಯಾಗಿ ಗೊತ್ತಾಗ್ಬಿಡತ್ತೆ. ಈ ಮನುಷ್ಯ ಪ್ರಾಣಿಗಳ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ, ಈ ಮನುಷ್ಯ ಪ್ರಾಣಿಗಳಿಗೆ ಎಕ್ಸಾಕ್ಟಾಗಿ ತಮ್ಮ ಲೈಫಲ್ಲಿ ಏನು ಬೇಕಾಗಿರುತ್ತೆ, ಈ ಮನುಷ್ಯ ಪ್ರಾಣಿಗಳು ಯಾವಾಗ ಯಾಕೆ ಹೇಗೆ ವರ್ತಿಸ್ತವೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ಬಿಡತ್ತೆ. ಸೊ ಈ ಮನುಷ್ಯ ಪ್ರಾಣಿಗಳ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಾಯ್ತಪ್ಪ ಅಂತಂದರೆ ನೀವು ಇವುಗಳ ಜೊತೆಗೆ ಸರಿಯಾಗಿ ಸಂಬಂಧಗಳನ್ನು ಬೆಳೆಸ್ಬೋದು, ಇವುಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದನ್ನು ಕಲಿಬೋದು. ಹ್ಯೂಮನ್ ಸೈಕಾಲಜಿಯನ್ನು ಕಲಿತ ನಂತರ ನಿಮ್ಮಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗಿರುತ್ತೆ, ಎಂಪತಿ ಡೆವಲಪ್ ಆಗಿರುತ್ತೆ, ಮ್ಯಾಚುರಿಟಿ ಬಂದಿರುತ್ತೆ, ನಿಮಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳು ಕೂಡ ಇಂಪ್ರೂವ್ ಆಗಿರ್ತವೆ, ಮತ್ತು ನಿಮ್ಮಲ್ಲಿ ಕಾನ್ಫ್ಲಿಕ್ಟ್ಗಳನ್ನು ಅಂದರೆ ಜಗಳಗಳನ್ನು ಬಗೆಹರಿಸುವ ಸಾಮರ್ಥ್ಯ ಕೂಡ ಬಂದಿರುತ್ತೆ. ಸೊ ಇಷ್ಟೆಲ್ಲ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಪ್ಪ ಅಂತಂದರೆ ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ಕ್ವಾಲಿಟಿ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡಬಹುದು. ಊರು ತುಂಬ ಎಲ್ಲ ದೋಸ್ತಿ ಮಾಡಿ ಏನು ಪ್ರಯೋಜನ ಇಲ್ಲ. ಇಬ್ಬರೇ ಫ್ರೆಂಡ್ಸ್ ಇದ್ದರೂ ಕೂಡ ಅವ್ರು ಚೆನ್ನಾಗಿರೋರು ಇರಬೇಕು, ಗುಡ್ ಫ್ರೆಂಡ್ಸ್ಗಳಿರಬೇಕು, ಫೇಕ್ ಫ್ರೆಂಡ್ಸ್ಗಳು ನಿಮಗಿರಬಾರ್ದು. ನೀವು ಎಷ್ಟು ಕ್ವಾಲಿಟಿ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡ್ತೀರೋ ಅಷ್ಟು ನೀವು ಖುಷಿಯಾಗಿರ್ತೀರ. ಮತ್ತು ನಿಮ್ಮಲ್ಲಿ ಇಮೋಷ್ನಲ್ ಇಂಟೆಲಿಜೆನ್ಸ್ ಬಿಲ್ಡ್ ಆಗಿದೆಯಪ್ಪ ಅಂತಂದರೆ ನೀವು ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳಲ್ಲಿ ಒಂದು ಸ್ಟ್ರಾಂಗ್ ಆದ ಬೌಂಡ್ರಿಯನ್ನು ಸೆಟ್ ಮಾಡಿಬಿಟ್ಟು ಸೇಫ್ ಆಗಿರಬಹುದು. ನೀವು ನಿಮ್ಮ ಲೈಫಲ್ಲಿ ಕ್ವಾಲಿಟಿ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡೋಕ್ಕೆ ಮತ್ತು ಹೆಲ್ದಿಯಾಗಿರುವ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡೋಕ್ಕೆ ಹ್ಯೂಮನ್ ಸೈಕಾಲಜಿ ನಿಮಗೆ ಗೈಡ್ ಮಾಡುತ್ತೆ. ರೀಸನ್ ನಂಬರ್ 4, ಟು ನೋಟಿಸ್ ದ ಡಾರ್ಕ್ ಸೈಡ್ ಆಫ್ ದ ಪೀಪಲ್. ನಿಮಗಂತೂ ಗೊತ್ತೇ ಇದೆ, ನಮ್ಮ ಈ ಜಗತ್ತಿನಲ್ಲಿ ಒಳ್ಳೆಯವರಿಗಿಂತ ಕೆಟ್ಟ ಜನರೇ ಹೆಚ್ಚಾಗಿದ್ದಾರೆ.
ಆದರೆ ಏನು ಮಾಡೋದು, ನೀವು ಕೆಟ್ಟ ಜನ ಇದ್ದಾರೆ ಅಂಥೇಳಿ ನಮ್ಮ ಭೂಮಿಯನ್ನು ಬಿಟ್ಟು ಬೇರೆ ಭೂಮಿಗೆ ಹೋಗಕ್ಕೆ ಬರಲ್ಲ. ಇಲ್ಲೇ ಹುಟ್ಟಿದ್ದೀರಾ ಅಂತಂದರೆ ಇಲ್ಲೇ ಬದುಕಿ ತೋರಿಸ್ಬೇಕಾಗತ್ತೆ, ಇಲ್ಲೇ ಸಾಯಬೇಕಾಗತ್ತೆ. ಸೊ ಪ್ರತಿದಿನ ನೀವು ನಿಮ್ಮ ಲೈಫಲ್ಲಿ ನೂರಾರು ಜನರ ಜೊತೆಗೆ ಡೀಲ್ ಮಾಡಲೇಬೇಕಾಗತ್ತೆ. ಅದರಲ್ಲಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಟಾಕ್ಸಿಕ್ ಆಗಿರೋರು ಬರ್ತಾರೆ, ಮತ್ತು ಅನಾವಶ್ಯಕವಾಗಿ ತಲೆನೋವು ಮಾಡುವ ಜನ ಕೂಡ ಬರ್ತಾರೆ. ಸೊ ಇವರ ಡಾರ್ಕ್ ಸೈಡನ್ನು ಪತ್ತೆ ಹಚ್ಚೋಕೆ ನಿಮಗೆ ಬರಬೇಕು. ನಿಮಗೆ ಜನರ ಡಾರ್ಕ್ ಸೈಡನ್ನು ಪತ್ತೆ ಹಚ್ಚಕ್ಕೆ ಬರಲ್ಲಪ್ಪ ಅಂತಂದರೆ ನೀವು ಹಾಳಾಗಿಬಿಡ್ತೀರ. ಜನ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ, ನಿಮ್ಮ ರೇಪ್ ಆ್ಯಂಡ್ ಮರ್ಡರ್ ಮಾಡಿ ಬಿಸಾಕ್ಬಿಡ್ತಾರೆ. ನೀವು ನಮ್ಮ ಈ ಕ್ರೂರ ಜಗತ್ತಿನಲ್ಲಿ ಸೇಫಾಗಿರ್ಬೇಕಪ್ಪ ಅಂತಂದರೆ ನಿಮಗೆ ಜನರ ಡಾರ್ಕ್ ಸೈಡನ್ನು ಹಾಳಾಗುವ ಮೊದಲೇ ಪತ್ತೆ ಹಚ್ಚಕ್ಕೆ ಬರಬೇಕು. ನಿಮ್ಮ ಜೊತೆಗಿರುವವರ ಮೈಂಡಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೆಸ್ ಮಾಡಕ್ಕೆ ಬರಬೇಕು. ಹೇಗೆ ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅನ್ನೋದು ಹೇಳೋಕ್ಕಾಗಲ್ವೋ ಅದೇ ರೀತಿ ಯಾರ ತಲೆಯಲ್ಲಿ ಏನು ಓಡ್ತಾ ಇದೆ, ನಿಮ್ಮ ಸುತ್ತಮುತ್ತಲಿರುವವರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಗೆಸ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೀವು ಹುಷಾರಾಗಿರಬೇಕು. ಎನಿ ಟೈಮ್ ನೀವು ಅಲರ್ಟ್ ಆಗಿರಬೇಕು. ನೀವು ಸೇಫ್ ಆಗಿರಬೇಕಪ್ಪ ಅಂತಂದರೆ ನೀವು ಜನರ ನೆಗೆಟಿವ್ ಸೈಡನ್ನು, ಡಾರ್ಕ್ ಸೈಡನ್ನು ಪತ್ತೆ ಹಚ್ಚೋದನ್ನು ಕಲಿಬೇಕು. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಸೈಲೆಂಟ್ ಹೇಟರ್ಸ್ಗಳನ್ನು ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನು ಹೇಳಿರುವೆ. ಪ್ರತಿಯೊಬ್ಬರಿಗೂ ಕೂಡ ಎರಡೆರಡು ಮುಖಗಳಿರ್ತವೆ. ಒಂದು ಮುಖವನ್ನು ಅವರು ಇಡೀ ಜಗತ್ತಿಗೆ ತೋರಿಸ್ತಾ ಇರ್ತಾರೆ, ಮೇಕಪ್ ಮಾಡಿಕೊಂಡು ಮುಖವಾಡಗಳನ್ನು ಹಾಕಿರ್ತಾರೆ. ಇದಂತೂ ಎಲ್ಲ ಕಡೆ ಅವರು ಶೋ ಮಾಡ್ತಾ ತಿರುಗ್ತಾ ಇರ್ತಾರೆ. ಆದರೆ ನಿಮಗೆ ಜನರ ಒರಿಜಿನಲ್ ಮುಖವನ್ನು ಗುರುತಿಸೋಕೆ ಬರಬೇಕು. ಇದನ್ನು ಅವರು ಯಾರಿಗೂ ತೋರಿಸ್ತಾ ಇರಲ್ಲ. ನೀವು ಅವರ ಬಿಹೇವಿಯರನ್ನು, ಬಾಡಿ ಲ್ಯಾಂಗ್ವೇಜನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಬಿಟ್ಟು ಅವರ ಒರಿಜಿನಲ್ ಮುಖ ಯಾವ ರೀತಿ ಇದೆ, ಅವರ ಡಾರ್ಕ್ ಸೈಡ್ ಯಾವ ರೀತಿ ಇದೆ ಅನ್ನೋದನ್ನು ಸರಿಯಾಗಿ ಗುರುತಿಸಬೇಕು. ಇಲ್ಲಪ್ಪ ಅಂತಂದರೆ ನೀವು ಅಪಾಯದಲ್ಲಿ ಬಿದ್ದು ಬಿಡ್ತೀರಾ. ನಿಮಗೊಂದು ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ನೀವು ನಿಮ್ಮ ಗರ್ಲ್ಫ್ರೆಂಡು ತುಂಬಾ ದೇವತೆ ಥರ ಇದ್ದಾಳೆ, ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ, ಸಖತ್ತಾಗಿದ್ದಾಳೆ ಅಂತೇಳಿ ಬರೀ ಅವಳ ಬ್ಯೂಟಿ ಮೇಲೆ ಫೋಕಸ್ ಮಾಡಿರ್ತೀರ. ಆದರೆ ನಿಮಗೇನು ಗೊತ್ತು ಅವಳು ಏನು ಸ್ಕೆಚ್ ಮಾಡ್ತಾ ಇದ್ದಾಳೆ ಅಂಥೇಳಿ. ಮದುವೆ ಆದ ನಂತರ ನಿಮಗೆ ಡಿವೋರ್ಸನ್ನು ಕೊಟ್ಬಿಟ್ಟು ನಿಮ್ಮ ಎಲ್ಲ ಆಸ್ತಿಯನ್ನು ದೋಚುವ ಸ್ಕೆಚನ್ನು ಹಾಕ್ತಾ ಇದ್ದಾಳ, ಅಥವಾ ಹನಿಮೂನ್ನಲ್ಲೇ ನಿಮ್ಮನ್ನು ಎಲ್ಲಾದರೂ ಹೋಗಿ ಸಾಯಿಸಿಬಿಟ್ಟು ತನ್ನ ಬಾಯ್ ಫ್ರೆಂಡ್ನ ಜೊತೆಗೆ ಹೋಗ್ಬೇಕಂತೇಳಿ ಎಲ್ಲ ಪ್ಲ್ಯಾನಿಂಗ್ಗಳನ್ನು ಮಾಡ್ತಾ ಇದ್ದಾಳ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಸೊ ಅದಕ್ಕಾಗಿ ನಿಮಗೆ ಹ್ಯೂಮನ್ ಸೈಕಾಲಜಿಯನ್ನು ಕಲೀಲೇಬೇಕಾಗತ್ತೆ. ನೀವು ಇವನನ್ನು ನಿಮ್ಮ ಬೆಸ್ಟ್ ಫ್ರೆಂಡು, ಜೀವಕ್ಕೆ ಜೀವ ಕೊಡ್ತಾನೆ ಅಂತೇಳಿ ಅಂದ್ಕೊಂಡ್ಬಿಟ್ಟಿರ್ತೀರ. ಆದರೆ ನಿಮಗೇನು ಗೊತ್ತು ಈತ ನಿಮ್ಮ ಜೀವವನ್ನೇ ತೆಗೆಯೋಕೆ ನಿಂತಿದ್ದಾನೆ ಅನ್ನೋದು. ಸೊ ಯಾವಾಗ ನೀವು ಹ್ಯೂಮನ್ ಸೈಕಾಲಜಿಯನ್ನು ಕಲಿತೀರೋ ಆವಾಗ ನಿಮಗೆ ಈ ಮನುಷ್ಯ ಪ್ರಾಣಿಗಳ ಬಗ್ಗೆ ಸರಿಯಾಗಿ ಗೊತ್ತಾಗುತ್ತೆ. ಯಾವುದು ಫೇಕ್ ಫೇಸ್ ಇದೆ, ಯಾವುದು ಒರಿಜಿನಲ್ ಫೇಸ್ ಇದೆ ಅನ್ನೋದನ್ನು ಗುರುತಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಯಾವಾಗ ನೀವು ನಿಮ್ಮ ಫೇಕ್ ಲವರನ್ನು, ಫೇಕ್ ಫ್ರೆಂಡ್ಸ್ಗಳನ್ನು, ಫೇಕ್ ರಿಲೇಟಿವ್ಸ್ಗಳನ್ನು ಗುರುತಿಸುವಲ್ಲಿ ಯಶಸ್ವಿ ಆಗ್ತಿರೋ ಆವಾಗಲೇ ನೀವು ನಿಮ್ಮ ಲೈಫಲ್ಲಿ ಸೇಫ್ ಆಗಿರ್ತೀರ ಮತ್ತು ಸಕ್ಸಸ್ಫುಲ್ ಆಗಿರ್ತೀರ. ಇಲ್ಲಪ್ಪ ಅಂತಂದರೆ ನಿಮ್ಮ ಹಿತಶತ್ರುಗಳು, ಸೈಲೆಂಟ್ ಹೇಟರ್ಸ್ಗಳು ನಿಮ್ಮನ್ನು ಖತಮ್ ಮಾಡಿಬಿಡ್ತಾರೆ. ಈ ಒಂದು ಬುದ್ಧಿಮತ್ತೆ ನಿಮ್ಮಲ್ಲಿ ಬರಬೇಕಪ್ಪ ಅಂತಂದರೆ ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡಲೇಬೇಕಾಗತ್ತೆ. ರೀಸನ್ ನಂಬರ್ 5, ಟು ವಿನ್ ಇನ್ ಲೈಫ್. ನೀವು ನಿಮ್ಮ ಲೈಫಲ್ಲಿ ಗೆಲ್ಲಬೇಕಂತಂದರೆ ನಿಮಗೆ ಹ್ಯೂಮನ್ ಸೈಕಾಲಜಿಯ ನಾಲೆಜ್ ಇರಲೇಬೇಕಾಗತ್ತೆ. ನಿಮ್ಮ ಮೈಂಡ್ಸೆಟ್ ಇದೆಯಲ್ಲ, ಇದೇ ನೀವು ನಿಮ್ಮ ಲೈಫಲ್ಲಿ ಏನಾಗ್ತೀರಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಯುವರ್ ಮೈಂಡ್ಸೆಟ್ ಈಸ್ ಯುವರ್ ಬಿಗ್ಗೆಸ್ಟ್ ಅಸೆಟ್. ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವಾಗ್ತೀರಾ. ಆದರೆ ನಿಮ್ಮೊಂದಿಗೆ ಒಂದು ಕುತಂತ್ರ ಆಗ್ತಾ ಇದೆ. ನಮ್ಮ ಟಾಪ್ 1% ಬಿಸ್ನೆಸ್ ಮ್ಯಾನ್ಗಳು ಮತ್ತು ಪೊಲಿಟಿಷಿಯನ್ಸ್ಗಳು ನಿಮ್ಮ ಮೈಂಡನ್ನು ಹಾಳು ಮಾಡೋಕ್ಕೆ 24/7 ಎಫರ್ಟನ್ನು ಹಾಕ್ತಾರೆ. ಇವರು ನಿಮ್ಮ ಥಿಂಕಿಂಗ್ ಪವರನ್ನು ಖತಮ್ ಮಾಡಿಬಿಟ್ಟು ನಿಮ್ಮನ್ನು ಆರ್ಡಿನರಿ ಆಗಿಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಬಡವರಾಗಿಯೇ ಇರಬೇಕು, ಅನ್ಎಜುಕೇಟೆಡ್ ಆಗಿರಬೇಕು, ಮೂರ್ಖರಾಗಿಯೇ ಇರಬೇಕು ಅನ್ನೋದಕ್ಕೆ ನಮ್ಮ ಬಿಸ್ನೆಸ್ ಮ್ಯಾನ್ಗಳು ಮತ್ತು ರಾಜಕಾರಣಿಗಳು ಎಲ್ಲ ರೀತಿಯಿಂದಲೂ ಕೂಡ ಎಫರ್ಟ್ಗಳನ್ನು ಹಾಕ್ತಾರೆ. ಅದಕ್ಕಾಗಿಯೇ 90% ಜನ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಜಗತ್ತಿನಲ್ಲಿ ಬಡವರಿದ್ದಾರೆ ಮತ್ತು ಸ್ಟುಪಿಡ್ ಆಗಿದ್ದಾರೆ. ಅವ್ರಿಗೇನೂ ಕೂಡ ಗೊತ್ತೇ ಆಗಲ್ಲ. ಅಂಧಭಕ್ತರು ಮತ್ತು ಗುಲಾಮರಾಗಿ ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತೂ ಇಲ್ಲ ನಾವು ಬಡವರಿದ್ದೀವಿ, ನಾವು ಮೂರ್ಖರಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತೇ ಆಗಲ್ಲ. ಅಷ್ಟರ ಮಟ್ಟಿಗೆ ಅವರ ಮೈಂಡನ್ನು ಈ ಬಿಸ್ನೆಸ್ ಮ್ಯಾನ್ಗಳು ಮತ್ತು ರಾಜಕಾರಣಿಗಳು ಹಾಳು ಮಾಡಿಬಿಡ್ತಾರೆ. ನೀವು ನಿಮ್ಮ ಮೈಂಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು ಅಂತ ಅನ್ಕೊತೀರ. ಆದರೆ ಬಿಸ್ನೆಸ್ ಮ್ಯಾನ್ಗಳು ಮತ್ತು ರಾಜಕಾರಣಿಗಳು ನಿಮಗೆ ನಿಮ್ಮ ಮೈಂಡನ್ನು ಬಳಕೆ ಮಾಡೋಕ್ಕೆ ಅವಕಾಶನೇ ಕೊಡಲ್ಲ. ಅವರು ನಿಮ್ಮನ್ನು ಮುಂದೆ ಹೋಗದಂತೆ ಫೋರ್ಸ್ಫುಲಿ ತಡೀತಾರೆ. ನಿಮ್ಮ ಮೈಂಡನ್ನು ಈ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ.
ಸೊ ನೀವೇನಾದರೂ ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು, ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ರಿಚ್ ಆಗಬೇಕು, ಗೆಲ್ಲಬೇಕಪ್ಪ ಅಂತಂದರೆ ನೀವು ಈ ರಾಜಕಾರಣಿಗಳ ಮತ್ತು ಬಿಸ್ನೆಸ್ ಮ್ಯಾನ್ಗಳ ಟ್ರ್ಯಾಪ್ದಿಂದ ಹೊರಬರಬೇಕು. ಯಾವ ರೀತಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಹೇಳುವೆ, ಡೋಂಟ್ ವರಿ. ಇವತ್ತು ನೀವೇನು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ನಂತಹ ಟಿ ವಿನಂತಹ ಎಲ್ಲ ಮಾಧ್ಯಮಗಳನ್ನು ಬಳಕೆ ಮಾಡ್ತಾ ಇದ್ದೀರಲ್ಲ, ಅವೆಲ್ಲವೂ ಕೂಡ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇವೆ. ಅದರ ಹಿಂದೆ ಬಿಸ್ನೆಸ್ ಮ್ಯಾನ್ಗಳು, ಪೊಲಿಟಿಷಿಯನ್ಗಳು ಕೂತ್ಕೊಂಡ್ಬಿಟ್ಟು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಿಮಗನಿಸ್ತಾ ಇರುತ್ತೆ ನಾನು ಫೇಸ್ಬುಕ್ಕನ್ನು, ವಾಟ್ಸಪ್ಪನ್ನು, ಇನ್ಸ್ಟಾಗ್ರಾಮನ್ನು, ಯೂಟ್ಯೂಬನ್ನು, ನ್ಯೂಸ್ ಚಾನಲನ್ನು, ನ್ಯೂಸ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ ನಿಮಗನ್ಸುತ್ತೆ. ಬಟ್ ರಿಯಾಲಿಟಿ ಏನಪ್ಪ ಅಂತಂದರೆ ನೀವು ಇವುಗಳನ್ನು ಯೂಸ್ ಮಾಡ್ತಾ ಇಲ್ಲ, ಇವು ನಿಮ್ಮನ್ನು ಯೂಸ್ ಮಾಡ್ತಾ ಇವೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇಂಟರ್ನೆಟ್ಟು, ನ್ಯೂಸ್ ಚಾನಲ್ಗಳು ನಿಮ್ಮನ್ನು ಯೂಸ್ ಮಾಡಿಕೊಳ್ತಾ ಇವೆ. ನೀವು ಅವುಗಳನ್ನು ಯೂಸ್ ಮಾಡ್ತಾ ಇಲ್ಲ. ಅವು ನಿಮ್ಮ ಕಂಟ್ರೋಲ್ನಲ್ಲಿಲ್ಲ, ಅವುಗಳ ಕಂಟ್ರೋಲ್ನಲ್ಲಿ ನೀವಿದ್ದೀರಾ. ಈ ಬಿಸ್ನೆಸ್ ಮ್ಯಾನ್ಗಳು ಮತ್ತು ರಾಜಕಾರಣಿಗಳು ನಿಮ್ಮ ಥಿಂಕಿಂಗ್ ಪವರನ್ನೇ ಫಿನಿಶ್ ಮಾಡಿಬಿಟ್ಟಿದ್ದಾರೆ ಮತ್ತು ನಿಮ್ಮನ್ನು ಬಡವರನ್ನಾಗಿಡೋಕ್ಕೆ ಎಲ್ಲ ರೀತಿಯಾದ ಸೆಟಪ್ಗಳನ್ನು ಮಾಡ್ಕೊಂಡಿದ್ದಾರೆ. ನೀವು ಯೂಟ್ಯೂಬ್ ಇರಲಿ, ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಅದನ್ನು ಸ್ವಲ್ಪ ತೆಗೆದು ನೋಡಿ. ಅದರಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಸರ್ಚ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ರೆಕಮೆಂಡೇಷನ್ಗಳು ಬಂದುಬಿಡ್ತವೆ. ಮತ್ತು ಅವೆಲ್ಲವೂ ಕೂಡ ಯೂಸ್ಲೆಸ್ ಆಗಿರ್ತವೆ, ಟಾಕ್ಸಿಕ್ ಆಗಿರ್ತವೆ ಮತ್ತು ಅಶ್ಲೀಲವಾಗಿರ್ತವೆ. ಅವೆಲ್ಲವೂ ಕೂಡ ಚೀಪ್ ಆಗಿರ್ತವೆ. ಸೊ ನೀವು ಚೀಪ್ ಎಂಟರ್ಟೈನ್ಮೆಂಟಿನ ಹಿಂದೆ ಹೋಗ್ಬಿಡ್ತೀರಾ. ಈ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳು ನಿಮ್ಮನ್ನು ಚೀಪ್ ಎಂಟರ್ಟೈನ್ಮೆಂಟ್ದಿಂದ ಹೊರಗಡೆ ಬರೋಕ್ಕೆ ಅವಕಾಶನೇ ಕೊಡಲ್ಲ. ಅಲ್ಲೇ ನಿಮ್ಮನ್ನು ತುಳಿದು ನೀನು ಚೀಪ್ ಎಂಟರ್ಟೈನ್ಮೆಂಟನ್ನೇ ನೋಡು, ಅಲ್ಲೇ ಬಿದ್ದಿರು, ಅಲ್ಲೇ ಸ್ಟುಪಿಡ್ ಆಗಿರು, ಅಲ್ಲೇ ಬಡವನಾಗಿ ಸಾಯಿ ಅಂತೇಳಿ ಅನ್ನೋ ಥರಾನೇ ಅವರು ಎಲ್ಲ ಸೋಷಿಯಲ್ ಮೀಡಿಯಾಗಳ ಅಲ್ಗೋರಿದಮನ್ನು ಸೆಟ್ ಮಾಡಿದ್ದಾರೆ. ನೀವು ಏನು ನೋಡಬೇಕಂತ ಇದ್ದೀರಾ, ನೀವು ಏನು ಕೇಳಬೇಕಂತ ಇದ್ದೀರಾ ಅದನ್ನು ಸೋಷಿಯಲ್ ಮೀಡಿಯಾಗಳು ಮತ್ತು ನ್ಯೂಸ್ ಚಾನಲ್ಗಳು ನಿಮಗೆ ತೋರಿಸಲ್ಲ. ರಾಜಕಾರಣಿಗಳಿಗೆ ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ಏನು ತೋರಿಸ್ಬೇಕನ್ಸುತ್ತೋ ಅದನ್ನಷ್ಟೇ ನಿಮಗವು ತೋರಿಸ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ ಇರಲಿ, ನ್ಯೂಸ್ ಚಾನಲ್ ಇರಲಿ, ಅದರಲ್ಲಿ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡುವಂತಹ, ದುಡ್ಡನ್ನು ಕೊಡುವಂತಹ, ಎಜುಕೇಷನನ್ನು ಕೊಡುವಂತಹ, ಯೂಸ್ಫುಲ್ ಆಗಿರುವ ಯಾವುದೇ ಕಂಟೆಂಟ್ಗಳು ಕೂಡ ನಿಮ್ಮ ರೆಕಮೆಂಡೇಷನ್ ಫೀಲ್ಡಲ್ಲಿ ಬರಲ್ಲ. ಎಲ್ಲವೂ ಕೂಡ ನಾನ್ಸೆನ್ಸ್ ಆಗಿರುವ, ಯೂಸ್ಲೆಸ್ ಆಗಿರುವ ಥಿಂಗ್ಸ್ಗಳೇ ಬರ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಈ ವರ್ಷ ಬಿಗ್ ಬಾಸಲ್ಲಿ ಯಾವ ಚಪ್ರಿ ವಿನ್ ಆದ ಅನ್ನೋದು ಬರ್ತಾ ಇರುತ್ತೆ. ನ್ಯೂಸ್ ಚಾನಲಲ್ಲೂ ಅದೇ ಆಯಿತು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದೇ ಆಯಿತು. ಇನ್ನು ನಾಗಿನ್ ಏನು ಮಾಡ್ತಾ ಇದ್ದಾಳೆ, ಯಾರ ಬೆಡ್ರೂಮಲ್ಲಿ ಹೋಗಿದ್ದಾಳೆ, ಯಾರ ಜೊತೆ ನಾಗಿನ್ ಸುತ್ತಾ ಇದ್ದಾಳೆ, ಯಾರ ಜೊತೆ ಹನಿಮೂನಿಗೆ ಹೋಗಿದ್ದಾಳೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇರ್ತಾರೆ. ಬಿಗ್ ಬಾಸಲ್ಲಿ ಯಾರು ವಿನ್ ಆದರೆ ನಿಮಗೇನಾಗೋದಿದೆ, ಬಿಗ್ ಬಾಸಲ್ಲಿ ಯಾರ ಮೇಲೆ ಲವ್ ಆದರೆ ನಿಮಗೇನಾಗೋದಿದೆ. ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನಲ್ದಲ್ಲಿ ಇದನ್ನೇ ತೋರಿಸ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಪೊಲಿಟಿಷಿಯನ್ಗಳು ಇದನ್ನೇ ನೀವು ನೋಡಲಿ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಚೀಪ್ ಎಂಟರ್ಟೈನ್ಮೆಂಟನ್ನು ಬಿಟ್ಟು ಹೊರಗಡೆ ಬರಬಾರ್ದಂಗೆ ಅವರು ನೋಡಿಕೊಳ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಎಷ್ಟು ರನ್ ಬಾರಿಸಿದ್ರು ಅನ್ನೋದನ್ನು ನಿಮಗೆಲ್ಲರೂ ಹೇಳ್ತಾರೆ, ಎಲ್ಲ ಮೀಡಿಯಾಗಳು ತೋರಿಸ್ತವೆ. ಆದರೆ ವಿರಾಟ್ ಕೊಹ್ಲಿ ಅವರು ಭಾರತ ಬಿಟ್ಟು ಬೇರೆ ಕಡೆ ಹೋಗಿ ಸೇಫಾಗಿ ಸೆಟ್ಲ್ ಆಗಿದ್ದಾರೆ ಅನ್ನೋದನ್ನು ಅವರು ಹೇಳಲ್ಲ. ಅವ್ರಿಗೆ ಏನು ಹೇಳಬೇಕಾಗಿದ್ದೇನೋ, ತೋರಿಸ್ಬೇಕಾಗಿದ್ದೇನೋ ಅದನ್ನಷ್ಟೇ ತೋರಿಸ್ತಾರೆ. ಇನ್ನು ಯಾವ ಸಿನಿಮಾ ಆ್ಯಕ್ಟರು ಎಲ್ಲಿ ಹೋದ, ಯಾರ ಜೊತೆಗೆ ಬೆಡ್ರೂಮಲ್ಲಿ ಹೋಗಿ ಯಾವ ಬೆಡ್ರೂಮ್ನಿಂದ ಹೊರಗಡೆ ಬರ್ತಾ ಇದ್ದಾನೆ, ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತಾರೆ, ತಲುಪಿಸ್ತಾ ಇರ್ತಾರೆ. ಅವರು ಅಲ್ಗೋರಿದಮನ್ನು ಅದೇ ರೀತಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಯಾವ ಹೀರೋಯಿನ್ನು ಮದುವೆ ಆಗದೆ ಪ್ರೆಗ್ನೆಂಟ್ ಆದ್ಲು ಅನ್ನೋದನ್ನು ಎಲ್ಲ ನ್ಯೂಸ್ ಚಾನಲ್ನವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತೋರಿಸ್ತಾ ಇರ್ತಾರೆ. ಇನ್ನು ರಾಜಕಾರಣಿಗಳು ಎಲ್ಲಿ ಹೋದರು, ಏನು ಅವಾಂತರ ಮಾಡಿದರು, ಎಷ್ಟು ಹಗರಣ ಮಾಡಿದರು, ಯಾರ CD ಹೊರಗಡೆ ಬರೋದಿದೆ, ಯಾವಾಗ ಸರ್ಕಾರ ಬೀಳತ್ತೆ, ಯಾವ MLA MP ಎಲ್ಲಿ ಹೋಗಿ ಬೆತ್ತಲೆ ಆದ, ಇದನ್ನೆಲ್ಲವನ್ನು ನಿಮಗೆ ತೋರಿಸ್ತಾ ಇರ್ತಾರೆ. ಇವೆಲ್ಲವೂ ಕೂಡ ನಾನ್ಸೆನ್ಸ್ ಆಗಿರ್ತವೆ. ಇದನ್ನೇ ನಿಮಗೆ ಫೋರ್ಸ್ಫುಲಿ ಅವರು ತೋರಿಸ್ತಾರೆ. ಇದೇ ಥರ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಬಿಟ್ರೆ, ನ್ಯೂಸ್ ಚಾನಲನ್ನು, ಯೂಟ್ಯೂಬನ್ನು ಓಪನ್ ಮಾಡಿಬಿಟ್ರೆ ಅಲ್ಲಿ ಎಲ್ಲವೂ ಕೂಡ ಅಶ್ಲೀಲ ಕಂಟೆಂಟೇ ಜಾಸ್ತಿ ಬರುತ್ತೆ, ಯೂಸ್ಲೆಸ್ ಆಗಿರುವ ಕಂಟೆಂಟೇ ಜಾಸ್ತಿ ಬರುತ್ತೆ. ಇನ್ಸ್ಟಾಗ್ರಾಮ್ ಅಂತೂ ಒಂಥರ ಹೇಳಬೇಕಪ್ಪ ಅಂತಂದರೆ ಸಾಫ್ಟ್ ಪೋರ್ನ್ ಸೈಟ್ ಆಗಿಬಿಟ್ಟಿದೆ ಅದು. ನೀವು ಇನ್ಸ್ಟಾಗ್ರಾಮ್ದಲ್ಲಿ, ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ, ಯಾವ ಹೀರೋಯಿನ್ನ, ಯಾವ ಮಾಡೆಲ್ನ ಬ್ರಾ ಸೈಜ್ ಏನಿದೆ, ಸೊಂಟದ ಸುತ್ತಳತೆ ಎಷ್ಟಿದೆ, ಇಂತಹ ಎಲ್ಲ ಅಶ್ಲೀಲ ಕಂಟೆಂಟ್ಗಳು ಕೂಡ ಬರ್ತಾ ಇರ್ತವೆ. ನಿಮಗನ್ನಿಸ್ತಾ ಇರುತ್ತೆ ನಾನು ಇದನ್ನು ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇದ್ದೀನಿ ಅಂತೇಳಿ. ಬಟ್ ಯು ಆರ್ ರಾಂಗ್ ಮೈ ಡಿಯರ್ ಫ್ರೆಂಡ್. ನೀವು ಇದನ್ನು ಖುದ್ದಾಗಿ ನೋಡ್ತಾ ಇರಲ್ಲ. ನೀವು ಇದನ್ನೇ ನೋಡಲಿ, ಚೀಪ್ ಎಂಟರ್ಟೈನ್ಮೆಂಟಲ್ಲೇ ಬಿದ್ದು ಸಾಯ್ಲಿ ಅನ್ನೋ ಥರಾನೇ ಅವರು ನಿಮ್ಮ ಫೀಡನ್ನು ಸೆಟ್ ಮಾಡಿರ್ತಾರೆ. ಅಲ್ಗೋರಿದಮನ್ನು ಅದೇ ಥರ ಸೆಟ್ ಮಾಡಿದ್ದಾರೆ, ನೀವು ಅದನ್ನೇ ನೋಡ್ತೀರಾ. ನೀವೇನಾದರೂ ಇಂತಹ ಎಲ್ಲ ದರಿದ್ರಗಳನ್ನು ನೋಡೋದನ್ನು ಬಿಟ್ಟು ಫೈನಾನ್ಸನ್ನು,
ಸೈಕಾಲಜಿಯನ್ನು, ಫಿಲಾಸಫಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಿಸ್ನೆಸ್ ಮ್ಯಾನ್ಗಳ ಮತ್ತು ರಾಜಕಾರಣಿಗಳ ಆಟ ಖತಮ್ ಆಗಿಬಿಡತ್ತೆ. ಅವ್ರ ಹೊಟ್ಟೆಪಾಡು ನಡೆಯೋದೇ ನಿಂತು ಬಿಡತ್ತೆ. ಅದಕ್ಕಾಗಿ ಅವರು ನಿಮ್ಮನ್ನು ಚೀಪ್ ಎಂಟರ್ಟೈನ್ಮೆಂಟಲ್ಲೇ ಹಾಕಿ ಇಟ್ಬಿಡ್ತಾರೆ. ನಿಮಗವರು ಈ ಚೀಪ್ ಎಂಟರ್ಟೈನ್ಮೆಂಟ್ದಿಂದ ಹೊರಬರೋಕ್ಕೆ ಅವಕಾಶನೇ ಕೊಡಲ್ಲ. ನಿಮ್ಮನ್ನು ಜಾತಿ, ಧರ್ಮ, ಭಾಷಾ ವಿವಾದಗಳಲ್ಲಿ ತೊಡಗಿಸ್ಬಿಡ್ತಾರೆ, ಬಿಜಿ ಮಾಡಿಬಿಡ್ತಾರೆ. ಇಲ್ಲವೇ ನಿಮ್ಮನ್ನು ಧರ್ಮದ ಡಾಂಬಿಕತೆಯಲ್ಲಿ ಹೊಡೆದಾಟ ಬಡದಾಟ ಮಾಡೋ ಥರ ಮಾಡಿಬಿಡ್ತಾರೆ. ಈಗ ಸೌತ್ ಇಂಡಿಯಾಗೆ ಕಂಪೇರ್ ಮಾಡಿದರೆ ನಾರ್ತ್ ಇಂಡಿಯಾದಲ್ಲಿ ಡೆವಲಪ್ಮೆಂಟೇ ಇಲ್ಲ, ಸಿಕ್ಕಾಪಟ್ಟೆ ಬಡತನ ಇದೆ, ದಾರಿದ್ರ್ಯ ಇದೆ. ಅಲ್ಲಿನ ಜನ ಅಂದರೆ ಉತ್ತರ ಪ್ರದೇಶದ, ಬಿಹಾರದ ಜನ ಗೋರ್ಮೆಂಟ್ಗೆ ನಮಗೆ ಜಾಬನ್ನು ಕೊಡಿ, ಹೆಲ್ತ್ ಫೆಸಿಲಿಟಿಯನ್ನು ಮಾಡಿ, ಎಜುಕೇಷನನ್ನು ಕೊಡಿ ಅಂತೇಳಿ ಕೇಳಬೇಕು. ಆದರೆ ಅವರು ಇದನ್ನು ಕೇಳಲ್ಲ, ಅವರು ಮಂದಿರಗಳನ್ನು ಕೇಳ್ತಾರೆ. ಮಂದಿರಗಳನ್ನು ಕೇಳಿದ್ರಿ, ಕಟ್ಟಿದ್ರಿ, ಮುಗಿತ್ತಲ್ಲ. ಈಗಾದರೂ ಈ ಉತ್ತರ ಪ್ರದೇಶ, ಬಿಹಾರದವರಿಗೆ ಜಾಬ್ ಕೊಡಿ, ಅಲ್ಲೇ ಬಿದ್ದು ಸಾಯ್ಲಿ ಅವರು ಅವ್ರ ಊರಲ್ಲೇ. ಸೊ ಅಲ್ಲಿ ಅವರಿಗೆ ಎಜುಕೇಷನ್ ಇಲ್ಲ, ಜಾಬ್ ಇಲ್ಲ, ಬಿಸ್ನೆಸ್ ಆಗಲ್ಲ ಅಂಥೇಳಿ ನಾರ್ತ್ ಇಂಡಿಯಾದವ್ರು ಎಲ್ಲರೂ ಕೂಡ ಪುಣೆ ಆಯಿತು, ಮುಂಬೈ ಆಯಿತು, ಬೆಂಗಳೂರು ಆಯಿತು, ಹೈದರಾಬಾದ್ ಆಯಿತು ಅಂತೇಳಿ ಬರ್ತಾ ಇದ್ದಾರೆ. ಸೊ ನಾರ್ತ್ ಇಂಡಿಯಾದವ್ರು ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಬಂದಿದ್ಬಿಟ್ರೆ ನಾವೆಲ್ಲಿಗೆ ಹೋಗೋಣ? ಸೊ ಪರಿಸ್ಥಿತಿ ಈ ಥರ ಇದೆ. ಆದರೆ ಜನ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹೆಲ್ತು, ಎಜುಕೇಷನು, ಜಾಬು, ಬಿಸ್ನೆಸ್ ಲೋನು ಇದ್ರ ಬಗ್ಗೆ ಕೇಳಲ್ಲ. ಅವರು ಬರೀ ಮಂದಿರಗಳನ್ನು ಕೇಳ್ತಾರೆ. ಸೊ ಮಂದಿರಗಳನ್ನು ಕಟ್ಸೋದ್ರಿಂದ ಬ್ರಾಹ್ಮಣರುಗಳಿಗೆ, ಪಂಡಿತರಿಗೆ, ಪೂಜಾರಿಗಳಿಗೆ ಜಾಬ್ ಸಿಗತ್ತೆ. ಮಿಕ್ಕವ್ರಿಗೇನು ಬದನೆಕಾಯಿ ಸಿಗತ್ತೆ? ಬರೀ ದಾರಿದ್ರ್ಯ ಬಡತನವೇ ಸಿಗತ್ತೆ. ಈಗ RCB ಟೀಮ್ ಇದೆಯಲ್ಲ, ಇದು ಕರ್ನಾಟಕದವ್ರದಲ್ಲ, ಎಲ್ಲೋ ಕುಂತಿರುವ ಬಿಸ್ನೆಸ್ ಮ್ಯಾನ್ಗಳನ್ನು ಅದನ್ನು ಮ್ಯಾನೇಜ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಯಾರು ಕನ್ನಡಿಗರು ಏನು ಆಡ್ತಾ ಇಲ್ಲ. ಸೊ ಅದರಲ್ಲಿ ಆಡೋರಿಗೆ ಎಲ್ಲಿ ಕನ್ನಡ ಬರುತ್ತೆ? ಇದನ್ನು ಯಾರೂ ಕೇಳಲ್ಲ. ಒಂದು ಸ್ವಲ್ಪ ಮಳೆ ಆದರೆ ಬೆಂಗಳೂರೆಲ್ಲ ಚರಂಡಿ ಆಗಿಬಿಡುತ್ತೆ, ಕಾಲಿಡಕ್ಕೆ ಬರಲ್ಲ, ಮನೆಗಳಲ್ಲಿ ನೀರು ಹೋಗತ್ತೆ, IT ಪಾರ್ಕಲ್ಲೇ ನೀರುಗಳು ಬಂದುಬಿಡ್ತವೆ. ಇಟ್ಟು ಕೆಟ್ಟ ಇನ್ಫ್ರಾಸ್ಟ್ರಕ್ಚರ್ ಇದೆ ಬೆಂಗಳೂರದು. ಇದು ಇವ್ರಿಗೆ ಇಂಪಾರ್ಟೆಂಟ್ ಆಗಲ್ಲ. ಬೆಂಗಳೂರು ಸ್ಟಾರ್ಟಪ್ ಹಬ್ ಇದೆ. ಸೊ ಅದರಲ್ಲಿ ಕನ್ನಡದ ಒಂದೇ ಸ್ಟಾರ್ಟಪ್ ಇಲ್ಲ. ನಾವು 10 ವರ್ಷದಿಂದ ಬಾಯಿ ಬಡ್ಕೊತಾ ಇದ್ದೀವಿ, ನಮಗೆ ಯಾರು ಲೋನು ಕೊಡಲ್ಲ, ಫಂಡಿಂಗು ಕೊಡಲ್ಲ. ಇದ್ರ ಬಗ್ಗೆ ಯಾವನು ಧ್ವನಿ ಎತ್ತಲ್ಲ. ಸೊ ಯಾರೋ ಒಬ್ಬರು ಕನ್ನಡ ಮಾತಾಡಲಿಲ್ಲ ಅಂತೇಳಿ ಅದು ಮೇನ್ ಇಶ್ಯೂ ಆಗಿಬಿಡತ್ತೆ ಇವರಿಗೆ. ಅಂದರೆ ಬರೀ ಇಂತಹ ನಾನ್ಸೆನ್ಸ್ ಥಿಂಗ್ಗಳಲ್ಲೇ ನಮ್ಮ ಜನರನ್ನು ಬಿಜಿ ಮಾಡಿಬಿಡ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ, ನ್ಯೂಸ್ ಚಾನಲಲ್ಲಿಯೂ ಕೂಡ ಯೂಸ್ಲೆಸ್ ಥಿಂಗ್ಸ್ಗಳಿಗೆ, ಅಶ್ಲೀಲತೆಗೆ ಮತ್ತು ಚೀಪ್ ಎಂಟರ್ಟೈನ್ಮೆಂಟಿಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಸೊ ಇದರಿಂದ ನೀವು ಹೊರ ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಗೆಲ್ಲಬೇಕಪ್ಪ ಅಂದರೆ, ಉದ್ಧಾರ ಆಗಬೇಕಪ್ಪ ಅಂತಂದರೆ ನೀವು ಹ್ಯೂಮನ್ ಸೈಕಾಲಜಿ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ ಇದೆ. ನಿಮ್ಮ ಬ್ರೈನನ್ನು ಡೆವಲಪ್ ಆಗದಂತೆಯೇ ಇವರೆಲ್ಲ ತಡೆದು ಬಿಟ್ಟಿದ್ದಾರೆ. ಸೊ ನೀವು ಬ್ರೈನನ್ನು ಡೆವಲಪ್ ಮಾಡ್ಕೊಂಡ್ಬಿಟ್ಟು ಲೈಫಲ್ಲಿ ಮುಂದೆ ಹೋಗಬೇಕಪ್ಪ ಅಂತಂದರೆ, ಸ್ವಲ್ಪ ಏನಾದರೂ ಕಲಿಬೇಕು, ಏನಾದರೂ ಗಳಿಸ್ಬೇಕಪ್ಪ ಅಂತಂದರೆ ಹ್ಯೂಮನ್ ಸೈಕಾಲಜಿ ಮಸ್ಟ್ ಆ್ಯಂಡ್ ಶುಡ್ ಇದೆ. ಐ ಹೋಪ್ ನಿಮಗೆ ಈಗ ಯಾಕೆ ಹ್ಯೂಮನ್ ಸೈಕಾಲಜಿಯನ್ನು ಕಲಿಬೇಕು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನು ನೀವೇನಾದರೂ ಹ್ಯೂಮನ್ ಸೈಕಾಲಜಿಯ ಬಗ್ಗೆ ಸ್ಟಡಿ ಮಾಡಬೇಕಪ್ಪ ಅಂತಂದರೆ ಈ ಪುಸ್ತಕಗಳನ್ನು ಓದ್ಬೋದು. ರಾಬರ್ಟ್ ಗ್ರೀನ್ ಅವರು ಬರೆದ ದ ಲಾಸ್ ಆಫ್ ಹ್ಯೂಮನ್ ನೇಚರನ್ನು ಓದ್ಬೋದು. ರಾಬರ್ಟ್ ಗ್ರೀನ್ ಅವರು ಬರೆದ 48 ಲಾಸ್ ಆಫ್ ಪವರ್ ಬುಕ್ಕನ್ನು ಓದ್ಬೋದು. ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋ ಅನ್ನೋ ಒಂದು ಬುಕ್ ಇದೆ, ಇದನ್ನು ಓದ್ಬೋದು. ಸೇಪಿಯನ್ಸ್ ಅನ್ನೋ ಒಂದು ಬುಕ್ ಇದೆ, ನಾವು ಮನುಷ್ಯರು ಏನಿದ್ವಿ, ಏನಾಗಿದ್ದೀವಿ, ಮುಂದೆ ಏನಾಗ್ತೀವಿ ಅನ್ನೋದ್ರ ಮೇಲಿದೆ, ಇದನ್ನು ನೀವು ಓದ್ಬೋದು. ಇನ್ನು ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಬುಕ್ ಇದೆ, ಇದನ್ನು ಓದ್ಬೋದು. ಸೋಷಿಯಲ್ ಎನಿಮಲ್ ಅನ್ನೋ ಒಂದು ಬುಕ್ ಇದೆ, ಇದನ್ನು ನೀವು ಓದ್ಬೋದು. ದ ಸೈಕಾಲಜಿ ಆಫ್ ಹ್ಯೂಮನ್ ಬಿಹೇವಿಯರ್ ಅನ್ನೋ ಒಂದು ಬುಕ್ ಇದೆ, ಇದನ್ನು ಓದ್ಬೋದು. ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಬುಕ್ಕನ್ನು ಓದ್ಬೋದು. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬುಕ್ಕನ್ನು ಓದ್ಬೋದು. ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅನ್ನೋ ಒಂದು ಬುಕ್ ಇದೆ, ಇದನ್ನು ಓದ್ಬೋದು. ಸೊ ಇಷ್ಟೆಲ್ಲ ಬುಕ್ಸ್ಗಳನ್ನು ನಾನು ಓದಿರುವೆ. ಬೇಕಂತಂದರೆ ಇದರ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ, ಇಂಟರ್ನೆಟ್ಟಲ್ಲಿ ಹುಡುಕಾಡಿ ಓದಿ. ಇಲ್ಲವೇ ಎಲ್ಲ ಬುಕ್ಸ್ಗಳ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಒಟ್ಟಿನಲ್ಲಿ ಹ್ಯೂಮನ್ ಸೈಕಾಲಜಿಯನ್ನು ಕಲೀರಿ ಮತ್ತು ನಿಮ್ಮ ಲೈಫಲ್ಲಿ ಮುಂದೆ ಹೋಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.